ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲಂಚ್ ಚಾನಲ್ಗೆ ನಿಮಗೆಲ್ರಿಗೂ ಆತ್ಮೀಯ ಸ್ವಾಗತ. ಇವತ್ತು ನೋಡಿ ಸಣ್ಣ ಬೂತಾಯಿ ತಗೊಂಡು ಬಂದಿದ್ದೇವೆ. ಅದರಲ್ಲಿ ಇವತ್ತು ನಾನು ಖಾರವಾಗಿರುವಂತಹ ಮತ್ತು ಅಷ್ಟೇ ರುಚಿಯಾಗಿರುವಂತಹ ಒಂದು ಪುಳಿ ಮುಂಚಿ ಟೈಪ್ ತೋರಿಸ್ತಾ ಇದ್ದೇನೆ. ನೋಡಿ, ಇದು ಮೆಣಸಿನ ಅದಕ್ಕೆ ಹಾಕುವಂತಹ ಮಸಾಲೆಗಳೆಲ್ಲ ಏನು ಹೆಚ್ಚಿಗೆ ಮಸಾಲೆ ಹಾಕದೆ ಕೇವಲ ಮೆಣಸಿನ ಪುಡಿ ಮಾತ್ರ ಹಾಕಿ ಮಾಡುವಂತಹ ತುಂಬ ರುಚಿಯಾದ ಪದಾರ್ಥ ಇದು. ಹಾಗಾದರೆ ಸರಿ ಹೇಗೆ ಮಾಡೋದೆಂದು ನೋಡುವ. 2 ಟೇಬಲ್ ಸ್ಪೂನ್ನಷ್ಟು ನಾನಿಲ್ಲಿ ತೆಂಗಿನೆಣ್ಣೆ ತೆಗೆದುಕೊಂಡಿದ್ದೇನೆ. ತೆಂಗಿನೆಣ್ಣೆ ಒಳ್ಳೆ ಪರಿಮಳ ಕೊಡ್ತದೆ ಹಾಗೂ ಟೇಸ್ಟ್ ಸಹ ಅಷ್ಟೇ ಒಳ್ಳೆಯದಾಗಿರ್ತದೆ. 2 ಮಧ್ಯಮ ಗಾತ್ರದ ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಟುಕೊಂಡಿದ್ದೇನೆ. ಒಂದು 8 ಬೆಳ್ಳುಳ್ಳಿಯನ್ನು ಸಿಪ್ಪೆ ತೆಗೆದು ಜಜ್ಜಿ ಇಟ್ಟುಕೊಂಡಿದ್ದೇನೆ. ಸಣ್ಣಗೆ ತುಂಡು ಮಾಡಿದ 1 ಟೇಬಲ್ ಸ್ಪೂನ್ನಷ್ಟು ಶುಂಠಿ. ನೋಡಿದ್ರಲ್ಲ, ಇಷ್ಟು ಸಾಮಾನಷ್ಟೇ ಇದಕ್ಕೆ. ಇದು ಸಣ್ಣ ಬೂತಾಯಿ. ನಾನು ಸಾಧಾರಣ 1 kg ತೆಗೆದುಕೊಂಡಿದ್ದೇನೆ. ಇದರಲ್ಲಿ ಈಗ ಅರ್ಧ kg ಮಾಡ್ತಾ ಇದ್ದೇನೆ. 1 ಟೇಬಲ್ ಸ್ಪೂನ್ನಷ್ಟು ಕೆಂಪು ಮೆಣಸಿನ ಪುಡಿ, 1 ಟೇಬಲ್ ಸ್ಪೂನ್ನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಸ್ವಲ್ಪ ಒಂದು 3 ಟೇಬಲ್ ಸ್ಪೂನ್ನಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಇಟ್ಟು ಬಿಡುವ. ಹಾಗೆಯೇ ಮಸಾಲೆ ಎಲ್ಲ ಫ್ರೈ ಮಾಡುವಷ್ಟು ಹೊತ್ತಿಗೆ ಚೆನ್ನಾಗಿ ನೆಂದಿರ್ತದೆ. ನೋಡಿ, ಮೀನನ್ನು ನಾನಿಲ್ಲಿ ಕ್ಲೀನ್ ಮಾಡಿ ತಂದಿಟ್ಟಿದ್ದೇನೆ. ದೊಡ್ಡದು ಅಲ್ಲ, ತುಂಬ ಸಣ್ಣದು ಅಲ್ಲ, ಆ ರೀತಿಯಂತ ಸಣ್ಣದಾದ ಮೀನಿದು. ನೋಡಿ, ಇದನ್ನು ಈ ರೀತಿ ನಾನು ಮಣ್ಣಿನ ಮಡಿಕೆಯಲ್ಲಿ ಮಾಡ್ತಾ ಇದ್ದೇನೆ. ಇದರಲ್ಲಿ ಮಾಡಿದರೆ ರುಚಿ ಜಾಸ್ತಿ, ಅದಕ್ಕೋಸ್ಕರ 1 ಸಣ್ಣ ಟೀ ಸ್ಪೂನ್ ಸಾಸಿವೆ, 1 ಸಣ್ಣ ಟೀ ಸ್ಪೂನ್ ಮೆಂತೆಕಾಳು. ಇದನ್ನು ನೋಡಿ ಹಾಕಿ ಸಾಸಿವೆ ಚಟಪಟ ಅಂತ ಇದೆ. ಎಣ್ಣೆ ಚೆನ್ನಾಗಿ ಕಾದಿದೆ, ಮೆಲ್ಲ ಉರಿಯಲ್ಲಿ ಇಟ್ಟಿದ್ದೇನೆ ನಾನೀಗ. ಇದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಕಿ ಸ್ವಲ್ಪ ಹೊತ್ತು ಹುರಿಯುವ. ಈರುಳ್ಳಿ ಸ್ವಲ್ಪ ಬಾಡಿದರೆ ಸಾಕು, ಜಾಸ್ತಿ ಫ್ರೈ ಆದರೂ ಅಂದರೆ ಸ್ವಲ್ಪ ಬಣ್ಣ ಕೆಂಪಾಗುವವರೆಗೆ ಬಿಟ್ಟರೆ ಸ್ವಲ್ಪ ಸಿಹಿ ಟೇಸ್ಟ್ ಬರ್ತದೆ. ಅದಕ್ಕೋಸ್ಕರ ಸ್ವಲ್ಪ ಬಾಡುವವರೆಗೆ ಹುರಿದ್ರೆ ಸಾಕಾಗ್ತದೆ, ಒಂದು 2-3 ಸೆಕೆಂಡು. ನೋಡಿ, ಇದು ಕರಿಬೇವು ಹಾಕ್ತಾ ಇದ್ದೇನೆ. ಪರಿಮಳಕ್ಕೆ ಸಹ ರುಚಿಗೆ ಸಹ ಒಳ್ಳೆಯದಾಗ್ತದೆ. ಇದು ಸಹ ಕರಿಬೇವು ಹಾಕಿದ ಕೂಡಲೇ ಚಟಪಟ ಅಂತದೆ ನೋಡಿ. ಆವಾಗ ನಾವು ರೆಡಿ ಮಾಡಿಟ್ಟ ಒಂದು 2 ಮಧ್ಯಮ ಗಾತ್ರದ ಟೊಮೆಟೊವನ್ನು ನಾನಿಲ್ಲಿ ಕಟ್ ಮಾಡಿಟ್ಟಿದ್ದೇನೆ. ನೋಡಿ, ಸಣ್ಣಗೆ ಕಟ್ ಮಾಡಿಟ್ಟಿದ್ದೇನೆ. ತುಂಬ ಸಣ್ಣಗೆ ಕಟ್ ಮಾಡಿದಷ್ಟು ಬೇಗ ಬೇಯ್ತದೆ ಇದು ಫ್ರೈ ಮಾಡುವಾಗ. ಅದಕ್ಕೋಸ್ಕರ ನೋಡಿ 2 ಟೊಮೆಟೊವನ್ನು ನಾನಿಲ್ಲಿ ಹಾಕ್ತಾ ಇದ್ದೇನೆ. ಸಾಧಾರಣ ಅರ್ಧ kg ಮೀನಿದೆ ಅದರಲ್ಲಿ, ಹಾಗಾಗಿ. ಅಥವಾ ದೊಡ್ಡದಾದ 1 ಟೊಮೆಟೊ ಹಾಕ್ಬೋದು. ರುಚಿಗೆ ತಕ್ಕಷ್ಟು ನೋಡಿ ಉಪ್ಪು, ಒಂದು 1/4 ಟೀ ಸ್ಪೂನ್ನಷ್ಟು ಅರಸಿನ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಲೋ ಟು ಮೀಡಿಯಮ್ ಹೀಟಲ್ಲಿ ನಾವು ಈಗ ಹುರಿಬೇಕು. ಒಂದು 2 ಕೆಂಪು ಮೆಣಸು, ಉದ್ದ ಬ್ಯಾಡಿಗೆ ಮೆಣಸಿದೆ ನೋಡಿ, ಅದು ನೋಡಿ. ಇದನ್ನು ಒಟ್ಟಿಗೆ ನಾನು ಹುರಿತಾ ಇದ್ದೇನೆ. ಇದು ಸ್ವಲ್ಪ ಟೊಮೆಟೊ ಸಾಫ್ಟ್ ಆದರೆ ಸಾಕು, ಅಷ್ಟು ಆಗುವವರೆಗೆ ಹುರಿದ್ರೆ ಸಾಕು. ಈಗ ನೋಡಿ, ಒಂದು 8ರಿಂದ 10 ಅಥವಾ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಕರಿಮೆಣಸು. ತಿನ್ನುವಾಗ ಅಲ್ಲಲ್ಲಿ ಒಂದು ಕರಿಮೆಣಸು ಬಾಯಿಗೆ ಸಿಗುವಾಗ ಒಳ್ಳೆಯದಾಗ್ತದೆ, ಅದಕ್ಕೋಸ್ಕರ ಮತ್ತು ಟೇಸ್ಟು ಕೂಡ ಬರ್ತದೆ. ಇದು ನೋಡಿ, ನೆನೆಸಿದ ಮೆಣಸಿನ ಪುಡಿ. ಇದಕ್ಕೊಂದು 1/4 ಲೋಟದಷ್ಟು ನೀರನ್ನು ಹಾಕಿ ಈ ರೀತಿ ಹಾಕಲಿಕ್ಕಾಗುವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನೀರು ಮಾಡಿ ಹಾಕಬೇಕು. ಈಗ ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ ನಾನು. ಹಾಕಿ ಇದನ್ನು ಎಲ್ಲ ಉರಿಯಲ್ಲಿ ಸ್ವಲ್ಪ ಕುದಿಲಿಕ್ಕೆ ಇಡುವ. ಈಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮತ್ತು ಅಷ್ಟೇ ಅಲ್ಲ, ಉಪ್ಪಿನ ರುಚಿ ನೋಡ್ಕೊಳ್ಬೇಕಾಗ್ತದೆ. ಸ್ವಲ್ಪ ನೋಡಿ ಉಪ್ಪು ಹಾಕ್ಕೊಳ್ಬೇಕು. ಇದಕ್ಕೀಗ ನಾನು ಮುಚ್ಚಳ ಮುಚ್ಚಿ ಸ್ವಲ್ಪ ಕುದಿಲಿಕ್ಕೆ ಬಿಡ್ತಾ ಇದ್ದೇನೆ. ಒಂದು ಅರ್ಧ ಲಿಂಬೆ ಗಾತ್ರದಷ್ಟು ಹುಳಿ, ಟೊಮೆಟೊ ಹಾಕಿರೋದ್ರಿಂದ ಅಷ್ಟೇ ಸಾಕಾಗ್ತದೆ. ಟೊಮೆಟೊ ಹಾಕದಿದ್ದರೆ 1 ಲಿಂಬೆ ಗಾತ್ರದಷ್ಟು ಬೇಕಾಗ್ತದೆ. ಅದನ್ನು ನಾನು ತೊಳೆದು ಒಂದು ನೀರಲ್ಲಿ ರಸ ತೆಗೆದು ಇಡ್ತೇನೆ ಅದರದ್ದು ಈಗ ಹುಳಿದ್ದು. ಇದು ನೋಡಿ, ರುಚಿ ನೋಡಿ ನಾನೀಗ ಉಪ್ಪು ಹಾಕ್ತಾ ಇದ್ದೇನೆ, ಸ್ವಲ್ಪ ಕಡಿಮೆ ಇತ್ತು. ಈಗ ಹುಳಿಯ ನೀರನ್ನು ಪೂರ ನಾನು ಇದಕ್ಕೆ ಹಾಕಿ ಒಂದು ಕುದಿ ಬರಿಸ್ತೇನೆ. ಈಗ ಒಂದು ಕುದಿ ಬಂದರೆ ಸಾಕಾಗ್ತದೆ, ಯಾಕಂದರೆ ಇಷ್ಟೊತ್ತಿಗೆ ಅದು ಚೆನ್ನಾಗಿ ಕುದ್ದಾಗಿದೆ. ಈಗ ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಇಷ್ಟ ಆದರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಇದು ಚೆನ್ನಾಗಿ ಕುದಿದು ಟೊಮೆಟೊ ಎಲ್ಲ ಮೆತ್ತಗಾಗಿದೆ. ಈಗ ನಾನು ಇದಕ್ಕೆ ಮೀನನ್ನು ಹಾಕಿದ್ದೇನೆ. ಮೀನು ಹಾಕಿದ ನಂತರ ಸೌಟಲ್ಲಿ ತುಂಬ ಒರಟಾಗಿ ಮಿಕ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಈ ರೀತಿ ನೋಡಿ, ಪಾತ್ರೆಗೆ ಸುತ್ತ ಬಟ್ಟೆ ಹಿಡಿದು ಸ್ವಲ್ಪ ಈ ರೀತಿ ತಿರುಗಿಸ್ಬೋದು. ಇದು ಸ್ವಲ್ಪ ಡ್ರೈ ಆದಂತಹ ಕರಿ, ತುಂಬ ಗ್ರೇವಿ ಇರುವುದಿಲ್ಲ ಇದರಲ್ಲಿ, ಆದರೆ ಸಹ ಅನ್ನಕ್ಕೆ ತುಂಬ ರುಚಿಯಾಗಿ ಬರ್ತದೆ. ಕೊನೆಗೆ ನೋಡಿ, ಒಂದು ಸ್ವಲ್ಪ ಕರಿಬೇವು ಹಾಕಿದರೆ ಬೂತಾಯಿ ಸಾರು ರೆಡಿ ಆಯಿತು. ಹಾಗಾದರೆ
ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನೋಡಿದೆಲ್ಲ ವೀಕ್ಷಕರಿಗೆ ಧನ್ಯವಾದ.